ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಜಾರಕಿಹೊಳಿ ಕುಟುಂಬದಲ್ಲಿ ಒಡಕು ಮೂಡಿದ್ಯಾ, ಅಣ್ಣ ತಮ್ಮಂದಿರಲ್ಲಿ ಈಗ ಒಡಕು ಮೂಡಿದ್ಯಾ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಇದೆ. ಜಾರಕಿಹೊಳಿ ಕುಟುಂಬದಲ್ಲಿ ಒಡಕು ಮೂಡಿದ್ಯಾ ಅನ್ನುವಂತಹ ಪ್ರಶ್ನೆ ಕಾಡುತ್ತೆ. ಯಾಕಂದ್ರೆ ಐಟಿ ದಾಳಿ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ತೀಕ್ಷ್ಣ ಪ್ರತಿಕ್ರಿಯೆಯನ್ನ ಇವತ್ತು ಕೊಟ್ಟಿದ್ದಾರೆ. ಯಾರೋ ಹೇಳ್ತಾರೆ ಅಂತ ಐಟಿ ಅವರು ದಾಳಿ ಮಾಡೋದಿಲ್ಲ. ನಮ್ಮ ಅಣ್ಣನ ಮನೆಯ ಐಟಿ ದಾಳಿಗೂ ನನಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಐಟಿ ರೈಡ್ ನಲ್ಲಿ ಸಂಪತ್ತು ಸಿಕ್ಕಿರುವಂತಹ ಬಗ್ಗೆ ನೀವು ರಮೇಶ್ ಜಾರಕಿಹೊಳಿನೇ ಕೇಳಬೇಕು. ಈ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನೇ ಕೇಳಬೇಕು. ರಮೇಶ್ ಜಾರಕಿಹೊಳಿಗೆ ಟಾಂಗ್ ಕೊಟ್ರ ಸತೀಶ್ ಜಾರಕಿಹೊಳಿ ಅನ್ನುವಂತ ಪ್ರಶ್ನೆ ಕಾಡುತ್ತೆ. ಆ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಸತೀಶ್ ಜಾರಕಿಹೊಳಿ ಇವತ್ತು ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಹೇಳಿಕೆ ಹಿಂದಿನ ಉದ್ದೇಶ ಏನು ಅನ್ನುವಂತಹ ಪ್ರಶ್ನೆ ಕೂಡ ಕಾಡುತ್ತೆ. ಹಾಗೆ ರಮೇಶ್ ಜಾರಕಿಹೊಳಿ ತಮ್ಮಂದಿರ ಎಲ್ಲ ಅಂದ್ರೆ ದೂರ ಆಗ್ತಾ ಇದ್ದಾರೆ, ಒಂದು ರೀತಿ ಈ ರೀತಿಯಾದ ಹೇಳಿಕೆ ಕೊಡ್ತಾ ಇದ್ದಾರೆ, ಒಂದು ರೀತಿ ಏನು ಏಕಾಂಗಿ ಆಗ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಕಾಡುತ್ತೆ. ಇನ್ನು ಮಂತ್ರಿ ಸ್ಥಾನದ ಬಗ್ಗೆ ಸತೀಶ್ ಜಾರಕಿಹೊಳಿ ಇವತ್ತು ಮಾತನಾಡಿದ್ದಾರೆ. ನಾನು ಮತ್ತೆ ಮಂತ್ರಿ ಆಗ್ಬೇಕು ಅಂತ ನಾನು ಎಲ್ಲಿಗೂ ಕೂಡ ಹೋಗ್ತಾ ಇಲ್ಲ, ಯಾರನ್ನು ಕೂಡ ಕೇಳ್ತಾ ಇಲ್ಲ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಮಂತ್ರಿ ಸ್ಥಾನದ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ನಾನು ಮತ್ತೆ ಮಂತ್ರಿ ಆಗಬೇಕು ಅಂತ ಎಲ್ಲಿ ಕೂಡ ಹೋಗಿಲ್ಲ, ಹೇಳಿಲ್ಲ. ಹಾಗಿದ್ರೆ ನಾನು ಕಳೆದ 7 ತಿಂಗಳ ಹಿಂದೆಯೇ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೆ, ಮಂತ್ರಿ ಮಾಡಿ ಅಂತ ಕೇಳ್ಕೊತಾ ಇದ್ದೆ. ಮಂತ್ರಿ ಮಂಡಲದಿಂದ ನನ್ನನ್ನ ಬಿಡುಗಡೆ ಮಾಡಿ ಅಂತ ಮೊದಲು ಕೇಳಿದ್ದೆ, ನಾನು ನನ್ನನ್ನ ರಿಲೀಸ್ ಮಾಡಿ ಅಂತ ಕೇಳಿದ್ದೆ. ನಾನು ಸಮಾಜ ಸೇವೆ ಹಾಗೆ ಪಕ್ಷ ಸಂಘಟನೆ ನನ್ನ ಮುಖ್ಯವಾದಂತಹ ಉದ್ದೇಶ. ಕಾಂಗ್ರೆಸ್ ಬಿಟ್ಟು ನಾನು ಯಾವುದೇ ಪಕ್ಷ ಸೇರುವಂತ ಬಗ್ಗೆ ಕೂಡ ಪ್ರಶ್ನೆ ಇಲ್ಲ. ನಾನು ಎಲ್ಲೂ ಕೂಡ ಹೋಗೋದಿಲ್ಲ. ಮೈಸೂರಿನಲ್ಲಿ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಹೇಳಿಕೆ ಇದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರ ಬಗ್ಗೆ ಅಂದ್ರೆ ಅವರ ಮನೆಯಲ್ಲಾದಂತಹ ಐಟಿ ದಾಳಿ ಬಗ್ಗೆ ಒಂದು ರೀತಿ ಏನೋ ನನಗೆ ಪರಿಚಯನೇ ಇಲ್ಲ, ಯಾರೋ ದೂರದವರು ಅನ್ನುವಂತ ರೀತಿಯಾಗಿ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿರುವಂಥದ್ದು. ಅಂದ್ರೆ ಇಬ್ಬರ ಮಧ್ಯೆ ಏನಾದ್ರೂ ಭಿನ್ನಾಭಿಪ್ರಾಯ ಇರುವಂತದ್ದು, ದೂರದೂರಕ್ಕೆ ಮೂಡಿದ್ಯಾ ಅನ್ನುವಂತ ಪ್ರಶ್ನೆ ಕಾಡುತ್ತೆ ಸಹಜವಾಗಿ. ಏನು ಅಂತ ಅನಲೈಸ್ ಮಾಡಬಹುದು ಅಂತ ಅವರ ಹೇಳಿಕೆಗಳನ್ನ. ಮಾದೇಶ್, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಜಾರಕಿಹೊಳಿ ಕುಟುಂಬದ ನಡವಳಿಕೆಗಳಾಗಿರ್ಬೋದು ಮತ್ತೆ ಸಾರ್ವಜನಿಕವಾಗಿ ಅವರು ನಡೆದುಕೊಳ್ತಕ್ಕಂಥ ರೀತಿಯಾಗಿರ್ಬೋದು, ಎಲ್ಲೋ ನೋಡಿದ್ರೆ ಒಂದ್ ಕಡೆ ಒಂದು ಬೆಳಗಾವಿ ರಾಜಕಾರಣದಲ್ಲಷ್ಟೇ ಅಲ್ಲ, ರಾಜ್ಯ ರಾಜಕಾರಣದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಆ ಒಂದು ಅಣ್ಣ ತಮ್ಮಂದಿರ ನಡುವೆ ಎಲ್ಲೋ ಡಿಫ್ರೆನ್ಸಸ್ ಬಂದಿದೆ. ಆ ಒಂದು ಕುಟುಂಬದಲ್ಲಿ ಮೊದಲನೇ ಇದ್ದ ರೀತಿ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೈ ಬಿಟ್ಟ ಆಗಿನಿಂದಲೂ ಕೂಡ ಈ ಒಂದು ಅಣ್ಣ ತಮ್ಮಂದರಲ್ಲಿ ಯಾಕೋ ಒಂದು ರೀತಿಯಲ್ಲಿ ಸಂಬಂಧ ಸರಿ ಹೋಗ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಒಡಕು ಮೂಡಿರಬಹುದಾ ಅನ್ನೋದು ಚರ್ಚೆಗಳು ಕೂಡ ರಾಜಕೀಯ ಪಡಸಾಲೆಗಳಲ್ಲೂ ಕೂಡ ನಡೀತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಈಗ ಒಂದು ರಮೇಶ್ ಜಾರಕಿಹೊಳಿ ಅವರ ಮನೆ ಮೇಲೆ ಐಟಿ ದಾಳಿ ಆಗಿರ್ತಕ್ಕಂಥ ವಿಚಾರವು ಕೂಡ ಸಾಕಷ್ಟು ಒಂದು ರೆಕ್ಕೆ ಪುಕ್ಕೆಗಳು ಕೂಡ ಅದಕ್ಕೆ ಬಂದಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಬೆಳಗಾವಿ ರಾಜಕಾರಣವು ಕೂಡ ಇದಕ್ಕೆ ತಳುಕು ಹಾಕಿಕೊಂಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಈ ಒಂದು ವಿಚಾರದಲ್ಲಿ ಏಕಾಂಗಿಯಾಗಿ ಎಲ್ಲರೂ ಕೂಡ ಸೇರ್ಕೊಂಡು ಮಾಡ್ತಾ ಇದಾರ ಅಂತ. ಯಾಕೆಂದ್ರೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರ ಪ್ರಕಾರ ಇದರ ಹಿಂದೆ ರಾಜಕೀಯ ಕೈವಾಡವಿದೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ. ಮತ್ತೆ ಅವರ ಸಹೋದರರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಕೂಡ ಇದಕ್ಕೆ ಒಂದು ಐಟಿ ದಾಳಿಗೆ ಸಂಬಂಧಪಟ್ಟಂತೆ ಬೆಳಗಾವಿ ರಾಜಕಾರಣದ ಒಂದು ವಾಸನೆಯೂ ಕೂಡ ಇದೆ, ಕೈವಾಡ ಇದೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ. ಆದ್ರೆ ಇವತ್ತು ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿರುವಂತದ್ದು ಅಂದ್ರೆ ಯಾರೋ ಹೇಳಿದ್ರು ಅಂತ ಹೇಳಿ ಐಟಿ ದಾಳಿಯನ್ನ ಮಾಡೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಇಡೀ ಬೆಳಗಾವಿ ರಾಜಕಾರಣ ಜೊತೆಗೆ ಈ ಒಂದು ಅಣ್ಣ ತಮ್ಮಂದಿರ ಇದರಿಂದಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಏಕಾಂಗಿಯಾಗಿ ಮಾಡಿ ಎಲ್ಲೋ ಒಂದ್ ಕಡೆ ಒಡಕು ಉಂಟಾಗಿದೆಯಾ ಅನ್ನೋದು ಕೂಡ ರಾಜಕೀಯ ಪಡಸಾಲೆಯಲ್ಲಿ ನಡೆದಿರ್ತಕ್ಕಂಥ ಚರ್ಚೆಗಳು. ಆದ್ರೆ ಸತೀಶ್ ಜಾರಕಿಹೊಳಿ ಕೂಡ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ನನಗೆ ಮಂತ್ರಿ ಸ್ಥಾನ ನನ್ನನ್ನು ವಜಾ ಮಾಡಿರೋದಾಗ್ಲಿ ಕೈ ಬಿಟ್ಟಿರೋದಾಗ್ಲಿ ಅಲ್ಲ, ನಾನೇ ಕೇಳ್ಕೊಂಡಿದ್ದೆ ಇದೊಂದು ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅದನ್ನು ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ನನಗೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ, ಅಂದ್ರೆ ನನ್ನ ಅಣ್ಣನಿಗೆ ಒಂದು ಸಚಿವ ಸ್ಥಾನ ಕೊಟ್ಟಿರೋದಕ್ಕೂ ಅಸಮಾಧಾನ ಇಲ್ಲ ಅನ್ನೋದನ್ನ ಕ್ಲಿಯರ್ ಮಾಡುವಂತ ಸಂದೇಶವಾಗಿ ಈ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಎಲ್ಲೋ
ಎಲ್ಲೋ ಒಂದ್ ಕಡೆ ಇತ್ತೀಚಿನ ದಿನಗಳಲ್ಲಿ ಒಂದು ಜಾರಕಿಹೊಳಿ ಅವರ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ಬಿರುಕು ಮತ್ತು ಒಡಕು ಕೂಡ ಉಂಟಾಗಿದೆ. ಅದರ ಜೊತೆಗೆ ಕೂಡ ಅಂದ್ರೆ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ಭೀಮ್ಶಿ ಜಾರಕಿಹೊಳಿ ಆಗಿರ್ಬೋದು, ಮತ್ತೆ ಲಖನ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಒಂದಾಗಿದ್ದಾರೆ. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಒಂದು ರೀತಿಯಲ್ಲಿ ಏಕಾಂಗಿಯಾಗಿದ್ದಾರೆ ಅನ್ನೋ ಮಾತುಗಳು ಕೂಡ ಬೆಳಗಾವಿ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಕ್ಕಂತಹ ವಿಚಾರ. ಹಾಗಾಗಿ ಈ ಒಂದು ಕುಟುಂಬ ರಾಜಕಾರಣದಲ್ಲಿನ ಈ ಒಂದು ಗೊಂದಲಗಳನ್ನ ಮತ್ತೆ ಈ ಒಂದು ಸಂಬಂಧವನ್ನ ಹೇಗೆ ಸರಿ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಈಗ ಸದ್ಯಕ್ಕೆ ಮಾತ್ರ ಈ ಚರ್ಚೆಗಳು ಮುಂದುವರಿತಾನೆ ಇದೆ ಮಾದೇಶ್. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರಿಗೆ ಯಾವಾಗ ಸಚಿವ ಸ್ಥಾನ ಸಿಕ್ತು ಆಗ್ಲಿಂದಲೂ ಕೂಡ ಇವರಿಬ್ರು ಅಂದ್ರೆ ಸತೀಶ್ ಜಾರಕಿಹೊಳಿ ಹಾಗೆ ರಮೇಶ್ ಅವರು ದೂರ ಆಗಿರುವಂತದ್ದು ಭಿನ್ನಾಭಿಪ್ರಾಯಗಳಿರುವಂತದ್ದು ಹೇಗೆ ಅಂತ ಅದಕ್ಕೆ ಮೊದಲೇ ಹೇಗಿದ್ರು ಅಂತ ಅವರು ನಿಜಕ್ಕೂ ಕೂಡ ಯಾಕೆಂದ್ರೆ ಅವರು ಐವರು ಅಣ್ಣ ತಮ್ಮಂದಿರುತ್ತಾರೆ. ಅಂದ್ರೆ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಹೇಳಿದ್ದೇ ಸುಪ್ರೀಂ ಆಗಿರುತ್ತೆ ಅಂದ್ರೆ ಆ ಒಂದು ಕುಟುಂಬದಲ್ಲಿ. ಯಾಕೆಂದ್ರೆ ರಮೇಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅಣ್ಣನಾಗಿದ್ರು ಕೂಡ ಸತೀಶ್ ಜಾರಕಿಹೊಳಿ ಏನ್ ಹೇಳ್ತಾರೆ ಅದನ್ನು ಕೂಡ ಕೇಳ್ತಾ ಇದ್ರು. ಮತ್ತೆ ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ಭೀಮ್ಶಿ ಜಾರಕಿಹೊಳಿ ಆಗಿರ್ಬೋದು, ಮತ್ತೆ ಲಖನ್ ಜಾರಕಿಹೊಳಿ ಆಗಿರ್ಬೋದು, ಎಲ್ಲರೂ ಕೂಡ ಅವರ ಹೇಳಿಕೆಗಳನ್ನು ಮೊದಲು ಕೇಳ್ತಾ ಇದ್ರು. ಅವರು ಹೇಳಿದ್ದೇ ಒಂದು ದಾರಿಯಲ್ಲೂ ಕೂಡ ನಡೀತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಯಾಕೋ ಆ ಒಂದು ಕುಟುಂಬದಲ್ಲಿ ಮತ್ತೆ ಅವರ ಒಂದು ಅಣ್ಣ ತಮ್ಮದಲ್ಲಿ ಡಿಫರೆನ್ಸಸ್ ಕಂಡು ಬಂದಿದೆ. ಈ ಒಂದು ಕಾರಣದಿಂದಾಗಿಯೇ ಈ ಕೆಲವೊಂದು ರಾಜಕೀಯ ಕಲಹಗಳು ಕೂಡ ನಡೀತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಹಿಂದೆ ಇದ್ದಂತಹ ಒಂದು ವಾತಾವರಣ ಅವರ ಕುಟುಂಬದಲ್ಲೂ ಕೂಡ ಇಲ್ಲ, ಮತ್ತೆ ಬೆಳಗಾವಿ ರಾಜಕಾರಣದಲ್ಲೂ ಕೂಡ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಮೂರನೇ ವ್ಯಕ್ತಿಗಳು ಈ ಒಂದು ಕುಟುಂಬ ಇದರಲ್ಲೂ ಕೂಡ ಎಲ್ಲೋ ಒಂದು ಕೈಯನ್ನು ಆಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಮೂರನೇ ವ್ಯಕ್ತಿಯಿಂದ ಕೂಡ ಇಷ್ಟೆಲ್ಲ ನಡೀತಾ ಇದೆ ಅನ್ನೋದು ಕೂಡ ಬೆಳಗಾವಿ ರಾಜಕಾರಣದಲ್ಲಿ ಸಾಕಷ್ಟು ಒಂದು ಚರ್ಚೆ ಆಗ್ತಿರುವಂತಹ ವಿಚಾರ. ಹಾಗಾಗಿ ಆ ಮೂರನೇ ವ್ಯಕ್ತಿ ಯಾರು ಅನ್ನೋದು ಕೂಡ ಈಗ ಸಾಕಷ್ಟು ಚರ್ಚೆಗೆ ಒಳಗಾಗಿರುವಂತಹ ವಿಚಾರ. ಮಾದೇಶ್, ಓಕೆ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಷ್ಟ್ರಾದ್ಯಂತ 68ನೇ ಗಣತಂತ್ರ ದಿನವನ್ನು ಸಂಭ್ರಮದಿಂದ ಆಚರಿಸಲಾಗಿದೆ. ದೆಹಲಿಯ ರಾಜಪಥ್ನಲ್ಲಿ ಭವ್ಯ ಭಾರತದ ಐಕ್ಯತೆ, ವಿವಿಧತೆ, ಕಲಾ ಶ್ರೀಮಂತಿಕೆ, ಸೇನಾ ಸಾಮರ್ಥ್ಯವನ್ನು ಅನಾವರಣ ಮಾಡಲಾಯಿತು. ಬೆಳಿಗ್ಗೆ ಇಂಡಿಯಾ ಗೇಟ್ನ ಅಮರ್ ಜವಾನ್ ಹುತಾತ್ಮ ಯೋಧರ ಸ್ಮಾರಕಕ್ಕೆ ನಮನ ಸಲ್ಲಿಸಿದ ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಆನಂತರ ಬಂದರು. ಆ ವೇಳೆಗೆ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ಹಾಗೂ ಈ ಬಾರಿಯ ಮುಖ್ಯ ಅತಿಥಿ ಅಬುಧಾಬಿ ಯುವರಾಜ ಶೇಖ್ ಮೊಹಮ್ಮದ್ ಝೈದ್ ಆಗಮಿಸಿದರು. ಬ್ರಿಗೇಡ್ ಸಮಾವೇಶದಲ್ಲಿ ಬಿಎಸ್ವೈ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ.